ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಈ ಒಂದು ನಾಡಿಗೆ ಬಂಗಾರವನ್ನು ಕೊಟ್ಟಂತ ಜಿಲ್ಲೆ. ಮೊಟ್ಟ ಮೊದಲಿಗೆ ಅದು ನಮ್ಮ ಕೋಲಾರ ಜಿಲ್ಲೆ ಎನ್ನುವಂಥದ್ದನ್ನು ನಾವೆಲ್ಲೂ ಸ್ಮರಣೆ ಮಾಡಿಕೊಳ್ಬೇಕಾಗಿದೆ. ರಾಜಕೀಯವಾಗಿ ಈ ಒಂದು ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂತ ಜಿಲ್ಲೆ ಅದು ನಮ್ಮ ಕೋಲಾರ ಜಿಲ್ಲೆ. ಬಹುಶಃ ಆ ಒಂದು ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಒಂದು ಸಚಿವ ಸ್ಥಾನಮಾನಗಳು ಸಿಗಲಿಲ್ಲ. ಆದರೂ ಸಹ ಬಹಳಷ್ಟು ಅನುದಾನಗಳನ್ನು ಕೊಟ್ಟು ನಮ್ಮೊಂದು ಕೋಲಾರ ಜಿಲ್ಲೆಗೆ ವಿಶೇಷವಾಗಿರುವಂಥ ಒಂದು ಕೆಲಸಗಳು, ಅಭಿವೃದ್ಧಿ ಕೆಲಸಗಳನ್ನು ಕೊತ್ತೂರು ಮಂಜುನವರು ಮತ್ತು ಅನಿಲ್ ಕುಮಾರ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮಾಡಿರುವಂಥದ್ದು ಬಹಳಷ್ಟು ಸಂತೋಷ. ಪ್ರಸ್ತುತವಾಗಿರುವಂಥ ಮುಂದಿನ 2 ವರ್ಷದ ಅವಧಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ವಿಶೇಷವಾಗಿರುವಂಥ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಈ ಬರಡು ಜಿಲ್ಲೆ ಅಂತ ಏನು ಹೆಸರಿದೆಯಲ್ಲ, ಆ ಕೋಲಾರ ಜಿಲ್ಲೆಗೆ ಬಹಳ ವಿಶೇಷವಾಗಿರುವಂಥ ಅನುದಾನಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಸ್ತುತ ಮುಂದಿನ ದಿನಮಾನಗಳೇ ಬರತಕ್ಕಂತ ಒಂದು ಸರ್ಕಾರ ಮಾಡಲಿ ಎನ್ನುವಂತ ಮಾತನ್ನು ಹೇಳುತ್ತಾ, ಬಹುಶಃ ಈ ಒಂದು ಕೋಲಾರ ತಾಲೂಕಿಗೆ ಬಹಳ ವಿಶೇಷವಾಗಿ ನಮ್ಮ ಕೊತ್ತೂರು ಮಂಜುನಾಥ್ರವರು ಮತ್ತೆ ಅನಿಲ್ ಕುಮಾರ್ ಅವರು ಇಬ್ಬರು ಸಹ ಬಹಳಷ್ಟು ವಿಶೇಷವಾಗಿರುವಂತ ಅನುದಾನಗಳನ್ನ ತಂದು ಶರವೇಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂತವರಾಗಿದ್ದಾರೆ. ಬಹುಶಃ ಈ ಒಂದು ಸಂಪುಟ ಸಭೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಏನಾದರೂ ಒಂದು ಪ್ರಾತಿನಿಧ್ಯ ಕೊಟ್ಟರೆ ಅದು ನಮ್ಮ ಕೊತ್ತೂರು ಮಂಜುನಾಥ್ರವರೆಗೆ ಕೊಡ್ಲಿ ಎನ್ನುವಂಥದ್ದನ್ನ ಆ ಒಂದು ಆಗ್ರಹವನ್ನ ಈ ಮೂಲಕ. ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಈ ಒಂದು ನಾಡಿಗೆ ಬಂಗಾರವನ್ನು ಕೊಟ್ಟಂತ ಜಿಲ್ಲೆ. ಮೊಟ್ಟ ಮೊದಲಿಗೆ ಅದು ನಮ್ಮ ಕೋಲಾರ ಜಿಲ್ಲೆ ಎನ್ನುವಂಥದ್ದನ್ನು ನಾವೆಲ್ಲೂ ಸ್ಮರಣೆ ಮಾಡಿಕೊಳ್ಬೇಕಾಗಿದೆ. ರಾಜಕೀಯವಾಗಿ ಈ ಒಂದು ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂತ ಜಿಲ್ಲೆ ಅದು ನಮ್ಮ ಕೋಲಾರ ಜಿಲ್ಲೆ. ಬಹುಶಃ ಆ ಒಂದು ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಒಂದು ಸಚಿವ ಸ್ಥಾನಮಾನಗಳು ಸಿಗಲಿಲ್ಲ. ಆದರೂ ಸಹ ಬಹಳಷ್ಟು ಅನುದಾನಗಳನ್ನು ಕೊಟ್ಟು ನಮ್ಮೊಂದು ಕೋಲಾರ ಜಿಲ್ಲೆಗೆ ವಿಶೇಷವಾಗಿರುವಂಥ ಒಂದು ಕೆಲಸಗಳು, ಅಭಿವೃದ್ಧಿ ಕೆಲಸಗಳನ್ನು ಕೊತ್ತೂರು ಮಂಜುನವರು ಮತ್ತು ಅನಿಲ್ ಕುಮಾರ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮಾಡಿರುವಂಥದ್ದು ಬಹಳಷ್ಟು ಸಂತೋಷ. ಪ್ರಸ್ತುತವಾಗಿರುವಂಥ ಮುಂದಿನ 2 ವರ್ಷದ ಅವಧಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ವಿಶೇಷವಾಗಿರುವಂಥ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಈ ಬರಡು ಜಿಲ್ಲೆ ಅಂತ ಏನು ಹೆಸರಿದೆಯಲ್ಲ, ಆ ಕೋಲಾರ ಜಿಲ್ಲೆಗೆ ಬಹಳ ವಿಶೇಷವಾಗಿರುವಂಥ ಅನುದಾನಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ. ಪ್ರಸ್ತುತ ಮುಂದಿನ ದಿನಮಾನಗಳೇ ಬರತಕ್ಕಂಥ ಒಂದು ಸರ್ಕಾರ ಮಾಡಲಿ ಎನ್ನುವಂಥ ಮಾತನ್ನು ಹೇಳುತ್ತಾ, ಬಹುಶಃ ಈ ಒಂದು ಕೋಲಾರ ತಾಲೂಕಿಗೆ ಬಹಳ ವಿಶೇಷವಾಗಿ ನಮ್ಮ ಕೊತ್ತೂರು ಮಂಜುನಾಥ್ರವರು ಮತ್ತು ಅನಿಲ್ ಕುಮಾರ್ ಅವರು ಇಬ್ಬರು ಸಹ ಬಹಳಷ್ಟು ವಿಶೇಷವಾಗಿರುವಂಥ ಅನುದಾನಗಳನ್ನು ತಂದು ಶರವೇಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂಥವರಾಗಿದ್ದಾರೆ. ಬಹುಶಃ ಈ ಒಂದು ಸಂಪುಟ ಸಭೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಏನಾದರೂ ಒಂದು ಪ್ರಾತಿನಿಧ್ಯ ಕೊಟ್ಟರೆ ಅದು ನಮ್ಮ ಕೊತ್ತೂರು ಮಂಜುನಾಥ್ರವರೆಗೆ ಕೊಡ್ಲಿ ಎನ್ನುವಂಥದ್ದನ್ನ ಆ ಒಂದು ಆಗ್ರಹವನ್ನ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ.